ನಾನು ಏನು ಹೇಳೋದಕ್ಕಿಂತ ಹಿಂದ್ಗಡೆ ಒಂದು ಚಿತ್ರ ಇದೆ ನೋಡಿ. ಅದು ಅಪ್ಪ ಆದ್ರೆ ಮಗು ಅದು, ಹೌದಲ್ವಾ? ಅಪ್ಪನಿಗೆ ಸಂತೋಷ ಆದ್ರೆ ಯಾವಾಗ ಮಗು ಅಪ್ಪನಿಗಿಂತ ಮೇಲೆ ಹೋಗಿ ಖುಷಿಯಾಗಿ ಅಪ್ಪನ ತರ ಮಾತಾಡೋದೆಲ್ಲ ಸಿಗಲ್ಲ, ಕ್ಲಿಪ್ಪಿಂಗ್ ರೇರ್ ಮೂಮೆಂಟ್ಸ್ ಇದೆಲ್ಲ. ಬಹುಶಃ ಅವನು ವಿಚಿತ್ರ ಸ್ವಭಾವ, ವಿಚಿತ್ರ ಸ್ವಭಾವ ಅಂದ್ರೆ ಹೇಳಿದ್ರೆ ಬಹುಶಃ ಇದು ಹೇಳಿಲ್ಲ, ನೀವ್ ಯಾರು ಕೇಳಿಲ್ಲ. ಅವನು ಏನ್ ಮಾಡ್ಬೇಕು ಅಂದ್ರೆ ಮಾಡ್ಲೇಬೇಕು. ಅವನ್ ಯಾವ್ದು ದುರಭ್ಯಾಸ ಆಗ್ಲಿ ಯಾವ್ದು ಇಲ್ಲ ಅವನಿಗೆ. ಅಕಸ್ಮಾತ್ 500 ರೂಪಾಯಿ ಕುಡಿಬೇಕು ಅನ್ನೋದು ಫೀಸ್ ಹೋದಲ್ಲಿ ಏನಕ್ಕೆ ಅಂದ್ರೆ ಈ ಕೊಡೋಣ ಏನ್ಕೋಬೇಕು, ಏನಕ್ಕೆ ಕೇಳ್ಕೊಡು. ನಾನು ಇವತ್ತು ಖುಷಿಯಾಗಿದೆ ಅಥವಾ ಬೇಜಾರಾಗಿದೆ, ಬಾರ್ಗೋ ಕುಡಿಬೇಕು ಕೊಡ್ತೇನೆ. ನನಗೆ ಗೊತ್ತು ಇವನು ಸ್ವಭಾವ. ಹೇಳ್ತಿರ್ಲಿಲ್ಲ ಅವನು 500 ರೂಪಾಯಿ ಕೊಡ್ತಾ ಇದ್ದೆ. ಬಟ್ ಐ ಗಾಟ್ ಲಾಟ್ ಆಫ್ ಹೋಪ್ ಆನ್. ಏನು ಅಂದ್ರೆ ಅವನೇನಾದ್ರೂ ಮಾಡ್ತಾನೆ ಅಂತ ನನ್ಗೆ ಗೊತ್ತಿತ್ತು. ಬಟ್ ಸುಮಾರು ಅವತಾರ ಆಡ್ದ. ಒಂದು ಕ್ರಿಕೆಟ್ ಹುಚ್ಚು ಅಂದ್ರೆ ಹುಚ್ಚು, ಬ್ಯಾಟ್ ತಗೊಂಡಿದ್ದ. ನಾನು ಬ್ಯಾಟ್ ತಗೊಳ್ಳಿಕ್ಕೆ ನಾನು ಅವಾಗ ಸಬ್ ಇನ್ಸ್ಪೆಕ್ಟರ್ ಬಹಳ ಇದೆ. ನನ್ನ ಸಂಬಳ ಬರ್ತಿದ್ದದೆ ಅಷ್ಟು 1500 ರೂಪಾಯಿ. ದೇವರಾಜ ರೋಡ್ಗೆ ಹೋದೆ, ಬುಲೆಟ್ ಅಲ್ಲಿ ಕೂರ್ಸ್ಕೊಂಡು. ನನ್ಗೆ ಗೊತ್ತಿರೋರು ಒಂದು ಸ್ಪೋರ್ಟ್ಸ್ ಅಂಗಡಿ ಇದೆ, ದೊಡ್ಡ ಅಂಗಡಿ. ಒಂದು ಬ್ಯಾಟ್ ಅಂತ ಕೊಡಪ್ಪ ಯಾವ್ದು ಬೇಕು ಸರ್ ಅವನ್ನ, ಯಾವ್ದೋ ಅವ್ನು ತೆಗೆದುಕೊಟ್ಟ. ಎಷ್ಟಪ್ಪ ಇದೆ? 1500 ಸರ್ ಅಂತ. ನಾನು ಒಂದ್ ತಿಂಗಳು ಸಂಬಳನೇ 1500 ರೂಪಾಯಿ. ಅವನು ಇನ್ನು ಏನು ಗೊತ್ತೇ ಇಲ್ಲ, ಅವನಿಗೆ ಅಷ್ಟೊಂದು ಬ್ಯಾಟ್, ಅಷ್ಟು ಕಾಸ್ಟ್ಲಿ ಬ್ಯಾಟ್ ಅದಕ್ಕೆ ಸುಮಾರಾಗಿ ಕೊಡೋದು. ಇವನು ಕ್ರಿಕೆಟ್ ಆಡಿ ದುಬೈ CCL ಎಲ್ಲ ಆಡಿ ಬರುವಾಗ ಲಕ್ಷಾಂತರ ರೂಪಾಯಿದು ಗಿಫ್ಟ್, 63,000 ರೂಪೀಸ್ ಬ್ಯಾಟ್. 2-3 ಜನ ಗಿಫ್ಟ್ ಕೊಟ್ಟಿದ್ದಾರೆ. ವಿರಾಟ್ ಕೊಹ್ಲಿ ಒಂದು ಕೊಟ್ಟಿರ್ಬೇಕು, ಎಲ್ಲ ಯಾರು ಕೊಟ್ಟಿದ್ದಾರೆ. ಮತ್ತೆ ಫ್ಯಾನ್ಗಳು. ಇದು ಅವನು ಕ್ರಿಕೆಟ್ ಜೀವನ. ಮತ್ತೆ ಒಂದು ಇವನ್ ಕ್ಲಾಸ್ಮೇಟ್ ಎಲ್ಲ ಮೋಟರ್ ಸೈಕಲ್ ತಗೊಂಡ್ಬಿಟ್ರು. 50 ಕಾರ್ಸಿಕೆರೆ. ಅವಾಗ ನನಗೆ ಮೋಟರ್ ಸೈಕಲ್ ಬೇಕು ಅಂದ. 17 ಇಯರ್ಸ್ ಬೇಡ ಅಂದೆ. ಇಲ್ಲ ನಂಗೆ ಬೇಕು ಅಂದ. ನೀನ್ ಬಾ ನನ್ನ ಜೊತೆಗೆ. ನಾನು ಅಲ್ಲಿ ಇನ್ಸ್ಪೆಕ್ಟ್ರು. ನನ್ನ ಜೊತೆಗಿರೋ ಮೋಟರ್ ಸೈಕಲ್ ತಗೊಂಡು ಹೇಮ ಕೊಟ್ಟೆ. ಬರ್ತೀಯಾ? ಬರ್ತೀನಿ. ಮರಿಮಲ್ಲಪ್ಪ ಸ್ಕೂಲಲ್ಲಿ ಓದ್ತಿದ್ದವನು ಮೋಟರ್ ಸೈಕಲ್ಗೋಸ್ಕರ ನನ್ನ ಜೊತೆಗೆ ಬಂದ. ತಗೊಟ್ಟೆ. ಚೆನ್ನಾಗಿ ಓಡಿಸ್ತಾ ಇದ್ದ, ಚೆನ್ನಾಗಿ ಓದ್ತಾ ಇದ್ದ. ಅಲ್ಲಿ ಒಂದು ಕ್ಲಬ್ ಇದೆ, ಒಳ್ಳೆ ಟೆನ್ನಿಸ್ ಸ್ಪೋರ್ಟ್ಸ್ ಮನ್ಗಳಿದ್ದಾರೆ. ಅಲ್ಲಿ ಟೆನ್ನಿಸ್ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡುವ. ಸರಿ, ಯಾವ ಲೆವೆಲ್ ಹೋದಂದ್ರೆ ಅವ್ನ ಸರ್ವಿಸ್ ಯಾರು ರಿಸೀವ್ ಮಾಡೋದಾಯ್ತಲ್ಲ, ಅಷ್ಟೇ ಚೆನ್ನಾಗಿ. ಬೇಸಿಗೆ ಬಿಸಿಲಲ್ಲಿ ಹೊಸ ಹುಡುಗ ಕಾನ್ಸ್ಟೇಬಲ್ ಜೊತೆಗೆ ಹಾಕಿದೆ ಬಾಲ್ ಎತ್ಕೊಡ್ಲಿಕ್ಕೆ. ಸುಸ್ತಾಗ್ಲೂ ಅವನು ಫಸ್ಟ್ ಹೈಟ್ಗೆ ಅವನು ತುಂಬಾ ಚೆನ್ನಾಗಿ ಸರ್ವಿಸ್ ಹೊಡಿತಾ ಇದ್ದ. ಆಮೇಲೆ ಸುಮಾರು ಟೂರ್ನಿಗಳಿಗೆಲ್ಲ ಹೋದ. ಈ ಸಿನಿಮಾ ಸೆಕೆಂಡ್ರಿ ಅವನಿಗೆ. ಅವನು ಅಲ್ಲಿ ಅಚೀವ್ ಮಾಡ್ದ. ಎಲ್ರು ಬಹಳ ಇಂಪ್ರೆಸ್ ಆದ್ರು. ಅವನು ಒಳ್ಳೆ ಇಂಟರ್ನ್ಯಾಷನಲ್ ಟೆನ್ನಿಸ್ ಪ್ಲೇಯರ್ ಆಗ್ತಾನೆ ಅಂತ ನನಗೂ ಆಸೆ ಇತ್ತು. ಬಟ್ ನಾವು ಮಿಡಲ್ ಕ್ಲಾಸ್, ಅವನ್ನ ಸಪೋರ್ಟ್ ಮಾಡೋರು ಯಾರು ಇಲ್ಲ ಫೈನಾನ್ಸ್. ಕೊನೆಗೆ ಇದಕ್ಕೆ ತಗೊಂಡೆ, ಬೇಡ ಟೆನ್ನಿಸ್ ಆಡೋದು ಬೇಡ ಅಂತ. ಕೊನೆಗೆ ನನಗೆ ಟ್ರಾನ್ಸ್ಫರ್ ಆಯ್ತು, ಮೈಸೂರು ಹೋದ್ರೆ ಇವ್ನು ಬಂದ. ಅಲ್ಲಿ ಮತ್ತೆ ಕ್ರಿಕೆಟ್ ಸ್ಟಾರ್ಟ್ ಮಾಡ. ಸೊ ಅವಾಗ ಒಂದು ಸ್ವಲ್ಪ ಖುಷಿ ಇತ್ತು ನನಗೆ. ಅಲ್ಲೂ ಟೆನ್ನಿಸ್ ಆಡ್ದ, ಕ್ರಿಕೆಟ್ ಆದಷ್ಟು ಕರ್ಕ್ ಮಾಡಿದೆ ನಾನು. ಕರ್ಕ್ ಮಾಡಿ ಓದೋದ್ರ ಬಗ್ಗೆ ಗಮನ ಕೊಡೋದು. ಕೊನೆಗೆ BBA ಮಾಡ್ದ, ಆಮೇಲೆ MBA ಮಾಡ್ದ. ಇಲ್ಲಿ ಹಂಗೆ ನೋಟ ಹಿಂಗಾದ್ರು ಮಾಡಿ ಒಟ್ಟು ಸೆಲೆಬ್ರಿಟಿ ಆಗ್ಬೇಕು ಅಂತ ಒಂದು ತಲೆ ಒಳಗೆ ಬಂದ್ಬಿಟ್ಟಿತ್ತು.
ಸ್ಪೋರ್ಟ್ಸ್ ಸೆಲೆಬ್ರಿಟಿ ಆಗಕ್ಕೆ ಒಂದು ಅವಕಾಶ ನಾನು ಕೊಡ್ಲಿಲ್ಲ. ನನಗೆ ನೀನು MBA ಮಾಡಬೇಕು, ಲೈಫಲ್ಲಿ ಏನೋ ಬೇಸಿಕ್ ಆಗಿ ನೀನು ಎಜುಕೇಶನ್ ಮಾಡ್ಬೇಕಂತ. ಕೊನೆಗೆ ಏನ್ ಮಾಡೋದು ಅಂದ್ರೆ MBA ಮಾಡಿ ಆರಾಮಾಗಿ ಸರ್ಟಿಫಿಕೇಟ್ ತಗೊಂಡು ಒಳ್ಳೆ ಮೆರಿಟಲ್ಲಿ ಬಂದಿದ ತಗೊಂಡು CP ಸಾಹೇಬ್ರೆ ತಗೊಳ್ಳಿ ನಿಮ್ಮ ಸರ್ಟಿಫಿಕೇಟ್ ಇಟ್ಕೊಳ್ಳಿ, ಬಿಸಾಕಿ ಇದ್ರ ಪೂಜೆ ಮಾಡಿ. ನನ್ನ ಹತ್ರ ಇದೆ ಒಂದು ಸರ್ಟಿಫಿಕೇಟ್ಸ್ ಅಲ್ಲ MBA. ಆಮೇಲೆ ಅವನು ಇಲ್ಲಿ ಮಧ್ಯ ಇರುವಾಗಲೇ ಕ್ರಿಕೆಟ್ ಆಡ್ತಾ ಇದ್ದ, ಪ್ಲಸ್ ಸಿನಿಮಾ ಕಡೆ ಒಂದು ಸ್ವಲ್ಪ ವಾದ. ನಾನೇನು ಬೇಜಾರಿಲ್ಲ, ನೀನ್ ಯಾವ್ದಕ್ಕೆ ಹೋಗು, ನನಗೇನು ಅವ್ನು ಹಿಂಗೆ ಆಗ್ಬೇಕು ಅಂತ ನಾನು ಬಿಟ್ಟೆ ಅವನಿಗೆ. ಅವನದೇ ಆದ ಏನೋ ಒಂದು ಆಸೆ ಇತ್ತು, ನಾನು ಸೆಲೆಬ್ರಿಟಿ ಆಗ್ಬೇಕು, ನಾನು ದೊಡ್ಡ ಬೆಳಿಬೇಕು ಅಂತ. ಅದನ್ನ ಆಮೇಲೆ ನಿಧಾನಕ್ಕೆ ಇವನ ಜೊತೆ ಮಿಲನ ಬಂದ್ಮೇಲೆ ಅವಳು ಇವನಿಗಿಂತ ಹೆಚ್ಚು ಒಬ್ಬರಿಗೂ ಕಾಂಪಿಟೇಷನ್, ಅದ್ರಲ್ಲಿ ಮುಚ್ಚುಮರೆ ಇಲ್ಲ. ಅವಳನ್ನು ತುಂಬಾ ಅಚೀವ್ ಮಾಡಿದ್ದಾಳೆ, ಅವಳು ತುಂಬಾ ಕಷ್ಟಪಟ್ಟಿದ್ದಾಳೆ. ಸ್ಪೋರ್ಟ್ಸ್ ಅಂತ ತಂದೆನೂ ಬಹಳ ತ್ಯಾಗ ಮಾಡಿದ್ದಾರೆ. ನಾವು ಬೀಗರು ಒಂದೇ ಟೈಪು ಮಕ್ಕಳಿಗೋಸ್ಕರ ಬಹಳ ಕಷ್ಟಪಟ್ಟಿದ್ದೀವಿ. ಅವ್ರ ತಂದೆನೂ ಅಷ್ಟೇ, ಅವರು ಹಳೆ ಸ್ಕೂಟರ್ನಲ್ಲಿ ಇನ್ನಿದ್ದು ಹೋಗೋದಂತೆ ಇವಳು ನೋಡ್ಸೋದಂತೆ ಅವ್ರ ತಂದೆ ಹೇಳ್ತಿದ್ರು. ಬಟ್ ಬೋತ್ ಆಫ್ ದೆಮ್ ಆರ್ ಅಚೀವರ್ಸ್. ಅದೇನೋ ಆ ದೇವರ ಒಂದು ಆಶೀರ್ವಾದ ಏನೋ ಬಹುಶಃ ಇಬ್ಬರು ಒಂದೇ ಮೈಂಡ್ ಇರೋರು. ಲವ್ ಮಾಡಿದ್ರು, ನನಗೇನು ಅಬ್ಜೆಕ್ಷನ್, ಮದುವೆ ಮಾಡ್ಕೊಂಡ್ರು, ಅದಕ್ಕೂ ಅಬ್ಜೆಕ್ಷನ್ ಇಲ್ಲ, ಹ್ಯಾಪಿ ಆಗಿದ್ದಾರೆ. ಐ ಆಮ್ ಹ್ಯಾಪಿ, ಇದಕ್ಕಿಂತ ಏನೇನ್ಬೇಕು. ಅದಕ್ಕೆ ಇವಾಗ ನಾನೇನಾಗಿದ್ದೀನಿ ಅಂದ್ರೆ ಆ ತರ ಇದ್ದೀನಿ. ನನ್ ಮಗ ನನ್ನ ಹೆಗಲ ಮೇಲೆ ತುಂಬಾ ಬೆಳೆದವನೆ, ನಾನು ಖುಷಿ ಆಗ್ತಾ ಇದೆ. ಸೊಸೆನೂ ಅದೇ ರೀತಿ ಬೆಳೆದಾಗ ಅವ್ರ ಅಪ್ಪ ಅಮ್ಮನಿಗೂ ಖುಷಿ ಆಗ್ತಾ ಇದೆ. ವೆರಿ ಆಲ್ ಆರ್ ಹ್ಯಾಪಿ. ಎಲ್ಲ ಇಬ್ರು ಎಲ್ಲ ಅವ್ರ ಮನೆಯವರು ಕಷ್ಟಪಟ್ಟು ಅವ್ರನ್ನ ಬೆಳೆಸಿದ್ದಾರೆ, ನಮ್ಮ ಮನೆಯವರು ನಾವು ಅವನಿಗೋಸ್ಕರ ತ್ಯಾಗ ಮಾಡಿ ಬೆಳೆಸಿದೀವಿ. ಬಟ್ ಈಗ ಅದ್ರ ಫಲನ ನಾವು ಈಗ ನೋಡ್ತಾ ಇದ್ದೀವಿ, ಅದನ್ನ ಅನುಭವಿಸ್ತಾ ಇದ್ದೀವಿ. ವಿ ಆರ್ ಮೋಸ್ಟ್ ಹ್ಯಾಪಿ ಕಪಲ್, ನಮ್ಮ ಮಗ ಮತ್ತು ಸೊಸೈಟಿ. ಒಂದು ಖುಷಿ ಆಗ್ತದೆ.